ಹೆಲೋ ಆಲ್, ವೆಲ್ಕಮ್ ಬ್ಯಾಕ್ ಟು ವರ್ಷಕಿ ಬ್ಲಾಗ್ಸ್. ಸೊ ಇವತ್ತಿನ ಬ್ಲಾಗ್ ಏನಪ್ಪ ಅಂತಂದರೆ ಮ್ಯಾಂಗೋ ಪಿಕಲ್ನ ಹೆಂಗೆ ಮಾಡೋದು ಅಂತ ಈ ಬ್ಲಾಗಲ್ಲಿ ನಿಮ್ಗೆ ತೋರಿಸ್ಕೊಡ್ತೀನಿ. ಸೊ ಬನ್ನಿ, ಏನೇನು ಬೇಕು, ಹೆಂಗೆ ಮಾಡಬೇಕು ಎಲ್ಲ ನೋಡ್ಕೊಂಡು ಬರೋಣ. ನೋಡ್ಕೊಂಡ್ಮೇಲೆ ನೀವು ಟ್ರೈ ಮಾಡಿ ಚೆನ್ನಾಗಾದರೆ ಕಮೆಂಟಲ್ಲಿ ತಿಳಿಸಿ. ಬನ್ನಿ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಸೊ ಈ ಥರ ಮಾವಿನಕಾಯಿ ಉಪ್ಪಿನಕಾಯಿ ಮಾಡೋದಕ್ಕೆ ಫಸ್ಟ್ ಮಾವಿನಕಾಯಿನ ನೀಟಾಗಿ ನೀರಲ್ಲಿ ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಒಂದು ಇದ್ರ ಮೇಲಿನ ಕೇರೆಲ್ಲ ಹೋಗೋ ಥರ ನೆನಿಡಬೇಕು 2 to 3 hours. ಸೊ ಆಲ್ಮೋಸ್ಟ್ ನಾವೀಗ 3 hours ಬಿಟ್ಟಿದ್ದೀವಿ ಇದನ್ನು. ಸೊ ಇದು ಕಂಪ್ಲೀಟಾಗಿ ಇಲ್ಲಿ ಮೇಲ್ಗಡೆ ಎಲ್ಲ ಅಂಟ್ಕೊಂಡಿರುತ್ತಲ್ವ ಕೇರು, ಅದೆಲ್ಲ ಉಪ್ಪು ನೀರಲ್ಲಿ ಹಾಕಿರೋದ್ರಿಂದ ಅದೆಲ್ಲ ಹೋಗಿಬಿಡುತ್ತೆ. ಸೊ ಈಗ ಇದನ್ನು ಚಿಕ್ಕ ಚಿಕ್ಕದಾಗಿ ಪೀಸಸಲ್ಲಿ ಕಟ್ ಮಾಡ್ಕೊಳ್ಳೋಣ. ಸೊ ಇಲ್ಲಿ ಒಂದು ನೈಫು ಮತ್ತು ಚಾಪಿಂಗ್ ಬೋರ್ಡ್ ಇಟ್ಕೊಂಡಿದ್ದೀನಿ. ಇದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋಣ. ಈಗ ಈ ರೀತಿ ನಿಮಗೆ ಬೇಕಾಗಿರೋ ಸೈಜಲ್ಲಿ ಮ್ಯಾಂಗೋನ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡ್ಕೊಂಡ್ಬಿಟ್ಟು ಯಾವುದಾದ್ರೂ ಒಂದು ನೀಟಾಗಿರೋ ಕಾಟನ್ ಬಟ್ಟೆ ತೊಗೊಂಡು ಅದ್ರ ಮೇಲೆ ಕಟ್ ಮಾಡಿರೋ ಪೀಸಸ್ನ ಒಂದು ನೀಟಾಗಿ ಇದು ನೀರೆಲ್ಲ ಹೋಗೋ ಥರ ಡ್ರೈ ಮಾಡ್ಕೋಬೇಕು. ಡ್ರೈ ಮಾಡ್ಕೊಂಡ್ಮೇಲೆ ಪಿಕಲ್ ಹಾಕ್ಕೋಬೇಕು. ಈಗ ನಾನು ಸದ್ಯಕ್ಕೆ ಈಗ 1.5 hour ಇದನ್ನು ಚೆನ್ನಾಗಿ ನೀರೆಲ್ಲ ಹೋಗೋ ಥರ ಡ್ರೈ ಆಗೋಕ್ಕೆ ಬಿಡ್ತೀನಿ. ಈಗ ನೋಡಿ, ಆಲ್ಮೋಸ್ಟ್ ಇದು 1-2 hours ನಾವು ಚೆನ್ನಾಗಿ ಡ್ರೈ ಆಗಿ ಬಿಟ್ಟಿದ್ವಿ. ಸೊ ಹಾಗಾಗಿ ಈ ಥರ ಹಾಕಬೇಕು, ಚೆನ್ನಾಗಿ ಡ್ರೈ ಹಾಕಬೇಕು. ಈಗ ಒಂದೇ ಇಂಗ್ರೀಡಿಯೆಂಟ್ಸ್ ಹಾಕೋತಾ ಹೋಗೋಣ ಇದಕ್ಕೆ. ಸೊ ಇಲ್ಲಿ ಮೆಜರ್ಮೆಂಟ್ಸ್ ಹೆಂಗೆ ತೊಗೊಂಡಿದ್ದೀವಿ ಅಂತಂದರೆ, ಈ ಕಪ್ಪಿಂದ ಮ್ಯಾಂಗೋಸು ಇದು ಕಟ್ ಮ್ಯಾಂಗೋ ಪೀಸಸ್ ಏನಿದಾವಲ್ಲ ಇವು 2 glasses ಆಗಿದೆ. ಸೊ ಈ 2 glassesಗೆ ಹಾಫ್ ಕಪ್ ಇದು ಈ ಗ್ಲಾಸಿಂದ ಹಾಫ್ ಗ್ಲಾಸ್ ಆಫ್ ಚಿಲ್ಲಿ ಪೌಡರ್ ತೊಗೊಂಡಿದ್ದೀವಿ. ಸೊ ಫಸ್ಟ್ ಚಿಲ್ಲಿ ಪೌಡರ್ನ ಇದಕ್ಕೆ ಹಾಕ್ತಾ ಇದೆ. ನೆಕ್ಸ್ಟು ಒಂದು 4 to 5 tablespoons ಆಫ್ ಸಾಲ್ಟ್ ಅದನ್ನ ಹಾಕೋಬೇಕು. ಆಮೇಲೆ ಈಗ 100 grams ಒಂದು 50 grams ಆಫ್ ಇದು ಸಾಸಿವೆನ ಪೌಡರ್ ಮಾಡಿಕೊಂಡು ಅದನ್ನು ಕೂಡ ಹಾಕೋತಾ ಇದೆ, ಸಾಸಿವೆ ಪೌಡರು. ಆಮೇಲೆ ಒಂದು 10 ಬೆಳ್ಳುಳ್ಳಿ ಆರ್ ಗಾರ್ಲಿಕ್ ಪೇಸ್ಟ್. ಜಸ್ಟ್ ನಾವೇನು ನೀಟಾಗಿ ಸಿಪ್ಪೆ ಬಿಡಿಸ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋದಿಲ್ಲ, ಜಸ್ಟ್ ಈ ಥರ ಗ್ರೈಂಡ್ ಮಾಡಿಕೊಂಡ್ರೂ ಓಕೆ. ಸೊ ಗ್ರೈಂಡ್ ಮಾಡಿಕೊಂಡು ಅದನ್ನ ಗಾರ್ಲಿಕ್ ಪೇಸ್ಟನ್ನು ಇದಕ್ಕೆ ಹಾಕೋಬೇಕು. ಸೊ ಇದಕ್ಕೆ ಇದೇ ಗ್ಲಾಸಿಂದ ನಾವು ಆಲ್ಮೋಸ್ಟ್ ಹಾಫ್ ಗ್ಲಾಸ್ ಆಫ್ ಆಯಿಲ್ ತೊಗೊಂಡಿದ್ದೀವಿ. ಇದು ಕಾಸಿ ಆರಿಸಿರೋ ಅಂಥ ಆಯಿಲ್. ಸೊ ಇದನ್ನು ಈಗ ಇದಕ್ಕೆ ಹಾಕ್ಕೊಳ್ಳೋಣ. ಸೊ ಯೂಶ್ವಲಿ ಮ್ಯಾಂಗೋ ಪಿಕಲ್ಸ್ಗೆ ಗ್ರೌಂಡ್ನಟ್ ಆಯಿಲ್ ಬಳಸ್ಕೊಂಡ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಸೊ ಇದು ಗ್ರೌಂಡ್ನಟ್ ಆಯಿಲ್ ಕಾಸಿ ಆರಿಸ್ಕೊಂಡಿರೋಂಥದ್ದು, ಅದನ್ನು ಇದಕ್ಕೆ ಹಾಕೋಣ. ಈಗ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಆಲ್ಮೋಸ್ಟ್ ನೀವು ರೆಫ್ರಿಜಿರೇಟರಲ್ಲಿ ಇಟ್ಟರೆ ಆಲ್ಮೋಸ್ಟ್ ಒಂದು 6-7 months ಆರಾಮಾಗಿ ಬರುತ್ತೆ. ಕಡೆಗಿಟ್ಟರೂ ಕೂಡ ಆಲ್ಮೋಸ್ಟ್ 3 months ಏನೂ ಆಗಲ್ಲ, ಕೆಡಲ್ಲ, ಹಾಗೆ ಚೆನ್ನಾಗೇ ಇರುತ್ತೆ ಪಿಕ್ಕಲ್. ನೀವು ನೋಡಿ, ನಿಮಗೆ ಆಯಿಲ್ ಇನ್ನೂ ಕಡಿಮೆ ಆಗಿದೆ ಅಂತ ಅನಿಸಿದರೆ ಇನ್ನೊಂಚೂರು ಆಯಿಲ್ ನೀವು ಕಾಸ್ಕೊಂಡ್ಬಿಟ್ಟಾದರೂ ಹಾಕ್ಬೋದು. ಇಲ್ಲ ಅಂತಂದರೆ ಕಾಸಿ ಹಾರಿಸಿರೋ ಅಂಥ ಎಣ್ಣೆ ಆದರೂ ಹಾಕ್ಕೋಬೋದು. ಸೊ ನಾವು ಇದು ಹಾಕುವಾಗ ಆಯಿಲ್ ಕಡಿಮೆ ಆಯಿತು. ಸೊ ಇನ್ನೊಂಚೂರು ಆಯಿಲ್ನ ನಾವು ಹೀಟ್ ಮಾಡಿಕೊಂಡು ಇದಕ್ಕೆ ಹಾಕಿ ಕಲಿಸ್ಕೊಂಡ್ವಿ. ಈಗ ಕಲಿಸ್ಕೊಂಡ್ಮೇಲೆ ನೀವು ನೋಡ್ಬೋದು ಹೇಗಾಗಿದೆ ಅಂತ ಹೇಳ್ಬಿಟ್ಟು. ಸೊ ಇದು ಎಲ್ಲ ನೀಟಾಗಿ ಕಲಿಸ್ಕೊಂಡ್ಮೇಲೆ ಯಾವುದಾದ್ರೂ ಒಂದು ಗ್ಲಾಸ್ ಕಂಟೈನರ್ ಅಥವಾ ಬೌಲಲ್ಲಿ ಇದನ್ನ ಹಾಕ್ಕೊಂಡು ಆರಾಮ್ 3-4 months ಸ್ಟೋರ್ ಮಾಡ್ಕೊಂಡು ತಿನ್ಬೋದು. ಸೊ ಇದರಲ್ಲಿ ನಾವೆಲ್ಲೂ ವಾಟರ್ ಆಯಿತು ಏನೂ ಮಿಕ್ಸ್ ಮಾಡಿಲ್ಲ ಅಲ್ಲ. ಆಮೇಲೆ ಈ ಕಾಯಿ ಕೂಡ ಕೊಬ್ಬರಿಕಾಯಿ ತೊಗೊಂಡಿದ್ದೇವೆ ನಾವು. ಸೊ ಇದು ಎಷ್ಟೇ ದಿನ ಆದ್ರೂ ಕಾಯಿ ಮೆತ್ತಗೆ ಬೀಳಲ್ಲ, ಇದು ಒಂಥರ ಕ್ರಿಸ್ಪಿಯಾಗಿ ಕೊಬ್ಬರಿ ತಿನ್ನಂಗೆ ಇರುತ್ತೆ. ಸೊ ನೀವು ಆ ಥರ ಮಾವಿನಕಾಯಿ ಆ ಥರದ್ದು ಬಳಸ್ಕೋಬೋದು. ಸೊ ನಾವು ಈ ಮ್ಯಾಂಗೋ ಪಿಕಲ್ನೆಲ್ಲ ಒಂದು ಗ್ಲಾಸ್ ಕಂಟೈನರ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡ್ವಿ. ಇದಾದಮೇಲೆ ಈ ಮಸಾಲ ಇರುತ್ತಲ್ಲ ಇದಕ್ಕೆ ಅನ್ನ ಕಲ್ಸ್ಕೊಂಡು ತಿಂತೀವಿ. ಸೊ ನಮ್ಮದು ಬೆಸ್ಟ್ ಪಾರ್ಟ್ ಏನಂದರೆ ಇದೆ, ಅನ್ನ ಕಲ್ಸ್ಕೊಂಡು ತಿನ್ನೋಕ್ಕೆ ನಾವು ಪ್ರತಿ ಸರಿನೂ ವೇಟ್ ಮಾಡ್ತಿರ್ತೀವಿ. ಹಾಗೆ ಈ ಸರಿನೂ ವೇಟ್ ಮಾಡ್ತಾಯಿದ್ದೀವಿ. ಸೊ ನಮ್ಮಮ್ಮ ಕಲಿಸ್ಕೊಂಡು ಫಸ್ಟ್ ಅದನ್ನು ತಿಂದ್ಬಿಡೋಣ. ಇದು ಈ ಟೇಸ್ಟ್ ಇವತ್ತು ಮಾತ್ರ ಇರುತ್ತೆ. ಅಷ್ಟು ಅಂದರೆ ಅಷ್ಟು
ಎಷ್ಟು ಟೇಸ್ಟಿ ಇರುತ್ತೆ ಅದು ಇದ್ರದ್ದು ಗ್ರೇವಿ. ಈ ಥರ ಕೈಯಲ್ಲೇ ಕಲಿಸ್ಕೋಬೇಕು, ಕೈಯಲ್ಲಿ ಕಲಿಸ್ಕೊಂಡಾಗನೇ ತುಂಬ ಟೇಸ್ಟ್. ಕಲರ್ ನೋಡಿ ಅದೇ ಹೇಗೆ ಬಂದಿದೆ ಅಂತ. ತಗೊಳ್ಳಿ ಗೈಸ್, ನೀವು ತಿಂದು ನೀವು ಟೇಸ್ಟ್ ಮಾಡಿ. ಸೊ ನಮ್ಮದು ಖಾರ ಕಲರ್ ಇಷ್ಟೊಂದು ಡಾರ್ಕ್ ಏನಕ್ಕೆ ಬಂದಿದೆ ಅಂತಂದರೆ, ನಾವು ಗುಂಟೂರು ಆಮೇಲೆ ಬ್ಯಾಡಗಿ ಮೆಣಸಿನ್ಕಾಯಿ ಇವೆರಡನ್ನೂ ಮಿಕ್ಸ್ ಮಾಡಿಬಿಟ್ಟು ಕುಟ್ಸಿರ್ತೀವಿ. ಸೊ ಹಾಗಾಗಿ ಕಲರು ಹಾಗೇ ಇರುತ್ತೆ, ಖಾರ ಕೂಡ ಹಾಗೇ ಇರುತ್ತೆ. ಸೊ ಒಳ್ಳೆ ಟೇಸ್ಟ್ ಮಾತ್ರ, ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ, ನಿಮ್ಮ ಮನೇಲಿ ನೀವು ಮ್ಯಾಂಗೋ ಪಿಕ್ಕಲ್ ಮಾಡಿ ಚೆನ್ನಾಗಿ ಅನಿಸಿದರೆ ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇನ್ನೊಂದು ಬ್ಲಾಗ್ ಜೊತೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಸಿ ಯು, ಬಾಯ್ ಬಾಯ್.